ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಮೆಂತೆ ಮೊಳಕೆ ಕಾಳಿನ ತಂಬಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೆಂತೆ 2 ಸ್ಪೂನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ 4 ಸ್ಪೂನ್ ಆಗಷ್ಟು ಕಾಯಿ ಹಾಕಿದ್ದೀನಿ. ಈಗ ರುಚಿಗಾಗಷ್ಟು ನಾನು ಕಲ್ಲುಪ್ಪು ಹಾಕ್ತೀನಿ. ಖಾರ ಬೇಕು ನಾನು ಅದಕ್ಕೆ ಅಲ್ಲಿ 5 ಜೀರಿಗೆ ಮೆಣಸಿನ್ಕಾಯಿ ಹಾಕ್ತೀನಿ. ನೋಡಿ, ಮೆಂತೆ ಹಾಕ್ತೀನಿ. ಅರ್ಧ ಸ್ಪೂನು ಹಸಿ ಜೀರಿಗೆ ಹಾಕ್ತೀನಿ. ಇದು ತುಂಬ ರುಚಿ ಕೊಡುತ್ತೆ ಮೆಂತೆ ತಂಬಳಿಗೆ. ಈಗ ಇದನ್ನು ರುಬ್ಬಬೇಕು. ಸ್ವಲ್ಪ ಹುಳಿ ಮಜ್ಜಿಗೆ ಒಳಗೆ ರುಬ್ಬಬೇಕು. ಮೆಂತೆ ಕಹಿ ಅಂಶ ಎಲ್ಲ ಹೋಗುತ್ತೆ. ನಾನಿಲ್ಲಿ 2 ಸೌಟಷ್ಟು ಹುಳಿ ಮಜ್ಜಿಗೆ ಹಾಕ್ತೀನಿ. 1 ಸೌಟಷ್ಟು ನೀರು ಹಾಕ್ತೀನಿ. ಈಗ ನಯಸ್ಸಾಗಿ ರುಬ್ಬೋಣ. ಈಗ ತಂಬಳಿ ರುಬ್ಬಿ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ನಾನು 1 ಸೌಟು ಸಿಹಿ ಮೊಸರನ್ನ ಸೇರಿಸ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ತಂಬಳಿಯ ರುಚಿಗೆ ಒಂದು ಪರಿಮಳದ ಒಗ್ಗರಣೆ ಕೊಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಯಾವಾಗಲೂ ತಂಬಳಿಗೆ ತುಪ್ಪದ ಒಗ್ಗರಣೆ ಕೊಡಬೇಕು, ಅದು ತುಂಬ ರುಚಿ ಕೊಡುತ್ತೆ. ಈಗ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಈಗ 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಯಾವುದೇ ಒಗ್ಗರಣೆಗಾದರೂ ಸಾಸಿವೆ ಕಾಳು ಒಂದು ರುಚಿ ಕೊಡುತ್ತೆ. ಈಗ ಒಗ್ಗರಣೆ ಫ್ರೈ ಆಗ್ತಾ ಬಂತು. ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆ ಹಾಕಾಯಿತು ತಂಬಳಿಗೆ. ನೋಡಿ, ರುಚಿಯಾದ ಮೆಂತೆ ಮೊಳಕೆ ಕಾಳಿನ ತಂಬಳಿ ರೆಡಿ ಆಯಿತು. ನೋಡಿದ್ರಲ್ಲ, ಮೆಂತೆ ಮೊಳಕೆ ಕಾಳಿನ ತಂಬಳಿ ಹೇಗೆ ಮಾಡೋದು ಅಂತ. ನೀವು ಇದೇ ಮೆಥಡಲ್ಲಿ ಮಾಡಿ, ಸ್ವಲ್ಪನೂ ಕಹಿ ಬರಲ್ಲ, ತುಂಬ ರುಚಿ ಇರುತ್ತೆ. ಆರೋಗ್ಯ ದೃಷ್ಟಿಯಿಂದ ಅಂತೂ ಈ ತಂಬಳಿಗಳು ತುಂಬ ಒಳ್ಳೆಯದು. ನೋಡಿದ್ರಲ್ಲ ತಂಬಳಿ ವಿಡಿಯೋ ಹೇಗೆ ಮಾಡೋದು ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.